ಮಾಜಿ ಸಚಿವ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸದನದ ಹೊರಗಡೆ ಸದನದ ಒಳಗೆ ನಾವು ಹೋರಾಟವನ್ನ ಮಾಡ್ತೀವಿ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ನ್ಯಾಯ ಕೊಡಿಸುವ ವಿಚಾರವಾಗಿ ಸರ್ಕಾರದ ವಿರುದ್ಧ ಇವತ್ತಿನಿಂದ ಬಿಜೆಪಿ ಸಮರವನ್ನ ಸಾರುತ್ತೆ. ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸರ್ಕಾರದ ವಿರುದ್ಧ ಸದನದ ಒಳಗೆ ಹೊರಗೆ ಹೋರಾಟವನ್ನ ಮಾಡ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಕಾರ್ಕಳ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಚಳಿಗಾಲದ ಅಧಿವೇಶನ ಸರ್, ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳು, ರೈತರ ಸಮಸ್ಯೆಗಳಾಗಿರ್ಬೋದು, ನೆರೆ ಬಂದಿದೆ, ನೆರೆಯ ಪರಿಹಾರ ಕೊಟ್ಟಿಲ್ಲ, ಈ ರೀತಿಯಾದಂತಹ ಅನೇಕ ವಿಚಾರಗಳಿದೆ. ಸೊ ಇದನ್ನ ವಿಪಕ್ಷವಾಗಿ ಯಾವ ರೀತಿ ಟ್ಯಾಕಲ್ ಮಾಡ್ತೀರಾ ಮತ್ತು ಸರ್ಕಾರದ ಗಮನವನ್ನ ಸೆಳೆದು ರೈತರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಕೊಡಿಸ್ತೀರಾ ಸರ್? ನೋಡಿ, ಬೆಳಗಾವಿ ಅಧಿವೇಶನದಲ್ಲಿ ಯಾವಾಗಲೂ ಎರಡನೇ ವಾರದಲ್ಲಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಆದರೆ ಈ ವರ್ಷ ನಾವು ತೀರ್ಮಾನ ಮಾಡಿದ್ದೇವೆ, ನಾಳೆಯೇ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಂತೆ ನಿಲುವಳಿ ಸೂಚನೆಯನ್ನು ಕೊಡಬೇಕು. ತನ್ಮೂಲಕ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಯನ್ನ ಸರ್ಕಾರದ ಗಮನವನ್ನು ಸೆಳೆಯಬೇಕು, ಸರ್ಕಾರದ ವೈಫಲ್ಯಗಳನ್ನು ತಿಳಿಸಬೇಕು. ಮತ್ತು ವಿಶೇಷವಾಗಿ ಕಳೆದ ಮಳೆಗಾಲದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ, ನೆರೆ ಬಂದಾಗ ಇಲ್ಲಿಯ ತನಕ ಸರ್ಕಾರ ಪರಿಹಾರವನ್ನು ಕೊಡಲಿಲ್ಲ. ರೈತ ಹಿತವನ್ನ ಮರೆತಂತ ಸರ್ಕಾರ ಇದು. ಇದನ್ನ ನಿಲುವಳಿ ಸೂಚನೆಯ ಮುಖಾಂತರ ಸರ್ಕಾರವನ್ನ ಗಮನ ಸೆಳೆಯಬೇಕು. ಆ ಮುಖಾಂತರ ಉತ್ತರ ಕರ್ನಾಟಕದ ಜನರಿಗೆ ಏನು ಈ ಸರ್ಕಾರದ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಸರ್, ಮೆಕ್ಕೆಜೋಳದ ಸಮಸ್ಯೆ ಬಹಳಷ್ಟು ದೊಡ್ಡ ಮಟ್ಟದಿಲ್ಲ. ಕಬ್ಬಿಂದು ಕೂಡ ಇತ್ತು, ಅದನ್ನ ಪರಿಹಾರ ಏನೋ ಕೊಡ್ತಾ ಇದೀವಿ ಅಂತ ಅಂದ್ರು. ಕೆಲವೊಂದು ಭಾಗಕ್ಕೆ ತಲುಪ್ತಾ ಇದೆ, ಕೆಲವೊಂದು ಭಾಗಕ್ಕೆ ತಲುಪ್ತಾ ಇಲ್ಲ. ಇದ್ರ ಜೊತೆ ಮೆಕ್ಕೆಜೋಳ ಬಹಳ ದೊಡ್ಡ ಸಮಸ್ಯೆ ಇದೆ. ಜೊತೆಲಿ ಭತ್ತ ಖರೀದಿ ಆಗಿರ್ಬೋದು, ಬೇರೆ ಬೇರೆ ಅನೇಕ ದ್ವಿದಳ ಧಾನ್ಯಗಳ ಖರೀದಿ ಆಗಿರ್ಬೋದು, ಎಲ್ಲವೂ ಕೂಡ ಆಗಿಲ್ಲ ಅನ್ನೋಂಥದ್ದು. ಇದೊಂದು ರೈತ ವಿರೋಧಿಯಾದಂತ ಸರ್ಕಾರ. ಈ ಸರ್ಕಾರ ಇಲಾಖಾವಾರು ಮೀಟಿಂಗ್ ಗಿಂತನೂ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದೆ. ರೈತ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಗೆ ಅನ್ನೋದನ್ನ ನಾವು ನಾಳೆ ವಿವರವಾಗಿ ಅಂಕಿಅಂಶಗಳ ಸಮೇತ ಜಿಲ್ಲಾವಾರು ಯಾವ್ಯಾವ ಜಿಲ್ಲೆನಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ರೀತಿಯಾದ ಸಮಸ್ಯೆಗಳಿದೆ, ಇದೆಲ್ಲದನ್ನು ಕೂಡ ಒಂದು 7-8 ಜನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅಶೋಕ್ ಅವರು ನಾಳೆ ನಿಲುವಳಿ ಸೂಚನೆಯನ್ನು ಕೊಡ್ತಾರೆ. ನಂತರ ಈ ಬಗ್ಗೆ ಒಂದು 3 ದಿನ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಸರ್, ರೈತರ ಪರವಾಗಿ ಬಿಜೆಪಿ ನಿಲ್ತಾ ಇದೆ. ಹಾಗಾಗಿ ಮಂಗಳವಾರ ಬೃಹತ್ ಹೋರಾಟವನ್ನ ಬೇರೆ ಬೇರೆ ಈ ಉತ್ತರ ಕರ್ನಾಟಕ ಭಾಗದ ರೈತರು ಮತ್ತು ಬಿಜೆಪಿ ರೈತ ಮೋರ್ಚಾ, ಬಿಜೆಪಿ ಪಕ್ಷದಿಂದ ಎಲ್ಲಾ ನಾಯಕರು ಕೂಡ ಪ್ರತಿಭಟನೆ ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅನ್ನೋದು. ಸೊ ಈ ಮೂಲಕ ನ್ಯಾಯ ಸಿಗುತ್ತಾ ಅಂತ? ಬಿಜೆಪಿ ಯಾವತ್ತೂ ಕೂಡ ರೈತರ ಪರ. ರೈತರ ವಿಷಯ ಬಂದಾಗ ಬಿಜೆಪಿ ಎಲ್ಲ ರೀತಿಯಾದಂತಹ ಹೋರಾಟವನ್ನ ಮತ್ತು ನಮ್ಮ ಸರ್ಕಾರ ಇದ್ದಾಗ ರೈತರ ಪರವಾದಂತಹ ನಿಲುವುಗಳನ್ನು ತೆಗೆದುಕೊಂಡಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಈ ಸರ್ಕಾರ ಇವತ್ತು ರೈತರ ಬಗ್ಗೆ ಕಣ್ಮುಚ್ಚಿ ಕೂತಿರುವಂತಹ ಹಿನ್ನೆಲೆಯಲ್ಲಿ ಸದನದ ಹೊರಗೆ ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ನಾಳೆ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ವಿಧಾನಸೌಧದ ಹೊರಗೂ ಕೂಡ ನಾವು ಮಾಡೋರಿದ್ದೇವೆ. ಸದನದ ಒಳಗೆ ಶಾಸಕರ ಧ್ವನಿಯನ್ನೆತ್ತೇವೆ, ಸದನದ ಹೊರಗೆ ದೊಡ್ಡ ಹೋರಾಟವನ್ನು ಮಾಡೋದ್ರ ಮುಖಾಂತರ ಜನರ ಸರ್ಕಾರವನ್ನು ಹೆಚ್ಚಿಸಬೇಕು, ಜನರನ್ನು ಜಾಗೃತಗೊಳಿಸಬೇಕು. ಇದೆಲ್ಲದರ ಒಟ್ಟು ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಇದನ್ನ ನ್ಯಾಯ ದೊರಕಿಸುವಂತ ಮತ್ತು ರೈತರ ಸಮಸ್ಯೆಗೆ ಧ್ವನಿ ಆಗಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಇದಿಷ್ಟು ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ಮತ್ತು ಕ್ಯಾಮ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮತ್ತಷ್ಟು ಮಾಜಿ ಸಚಿವ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸದನದ ಹೊರಗಡೆ ಸದನದ ಒಳಗೆ ನಾವು ಹೋರಾಟವನ್ನ ಮಾಡ್ತೀವಿ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ನ್ಯಾಯ ಕೊಡಿಸುವ ವಿಚಾರವಾಗಿ ಸರ್ಕಾರದ ವಿರುದ್ಧ ಇವತ್ತಿನಿಂದ ಬಿಜೆಪಿ ಸಮರವನ್ನ ಸಾರುತ್ತೆ. ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸರ್ಕಾರದ ವಿರುದ್ಧ ಸದನದ ಒಳಗೆ ಹೊರಗೆ ಹೋರಾಟವನ್ನ ಮಾಡ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಕಾರ್ಕಳ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಚಳಿಗಾಲದ ಅಧಿವೇಶನ ಸರ್, ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳು, ರೈತರ ಸಮಸ್ಯೆಗಳಾಗಿರ್ಬೋದು, ನೆರೆ ಬಂದಿದೆ, ನೆರೆಯ ಪರಿಹಾರ ಕೊಟ್ಟಿಲ್ಲ, ಈ ರೀತಿಯಾದಂತಹ ಅನೇಕ ವಿಚಾರಗಳಿದೆ. ಸೊ ಇದನ್ನ ವಿಪಕ್ಷವಾಗಿ ಯಾವ ರೀತಿ ಟ್ಯಾಕಲ್ ಮಾಡ್ತೀರಾ ಮತ್ತು ಸರ್ಕಾರದ ಗಮನವನ್ನ ಸೆಳೆದು ರೈತರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಕೊಡಿಸ್ತೀರಾ ಸರ್? ನೋಡಿ, ಬೆಳಗಾವಿ ಅಧಿವೇಶನದಲ್ಲಿ ಯಾವಾಗಲೂ ಎರಡನೇ ವಾರದಲ್ಲಿ ನಾವು ಉತ್ತರ ಕರ್ನಾಟಕದ
ಸಮಸ್ಯೆಗಳ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಆದರೆ ಈ ವರ್ಷ ನಾವು ತೀರ್ಮಾನ ಮಾಡಿದ್ದೇವೆ, ನಾಳೆಯೇ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಂತೆ ನಿಲುವಳಿ ಸೂಚನೆಯನ್ನು ಕೊಡಬೇಕು. ತನ್ಮೂಲಕ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಯನ್ನ ಸರ್ಕಾರದ ಗಮನವನ್ನು ಸೆಳೆಯಬೇಕು, ಸರ್ಕಾರದ ವೈಫಲ್ಯಗಳನ್ನು ತಿಳಿಸಬೇಕು. ಮತ್ತು ವಿಶೇಷವಾಗಿ ಕಳೆದ ಮಳೆಗಾಲದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ, ನೆರೆ ಬಂದಾಗ ಇಲ್ಲಿಯ ತನಕ ಸರ್ಕಾರ ಪರಿಹಾರವನ್ನು ಕೊಡಲಿಲ್ಲ. ರೈತ ಹಿತವನ್ನ ಮರೆತಂತ ಸರ್ಕಾರ ಇದು. ಇದನ್ನ ನಿಲುವಳಿ ಸೂಚನೆಯ ಮುಖಾಂತರ ಸರ್ಕಾರವನ್ನ ಗಮನ ಸೆಳೆಯಬೇಕು. ಆ ಮುಖಾಂತರ ಉತ್ತರ ಕರ್ನಾಟಕದ ಜನರಿಗೆ ಏನು ಈ ಸರ್ಕಾರದ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಸರ್, ಮೆಕ್ಕೆಜೋಳದ ಸಮಸ್ಯೆ ಬಹಳಷ್ಟು ದೊಡ್ಡ ಮಟ್ಟದಿಲ್ಲ. ಕಬ್ಬಿಂದು ಕೂಡ ಇತ್ತು, ಅದನ್ನ ಪರಿಹಾರ ಏನೋ ಕೊಡ್ತಾ ಇದೀವಿ ಅಂತ ಅಂದ್ರು. ಕೆಲವೊಂದು ಭಾಗಕ್ಕೆ ತಲುಪ್ತಾ ಇದೆ, ಕೆಲವೊಂದು ಭಾಗಕ್ಕೆ ತಲುಪ್ತಾ ಇಲ್ಲ. ಇದ್ರ ಜೊತೆ ಮೆಕ್ಕೆಜೋಳ ಬಹಳ ದೊಡ್ಡ ಸಮಸ್ಯೆ ಇದೆ. ಜೊತೆಲಿ ಭತ್ತ ಖರೀದಿ ಆಗಿರ್ಬೋದು, ಬೇರೆ ಬೇರೆ ಅನೇಕ ದ್ವಿದಳ ಧಾನ್ಯಗಳ ಖರೀದಿ ಆಗಿರ್ಬೋದು, ಎಲ್ಲವೂ ಕೂಡ ಆಗಿಲ್ಲ ಅನ್ನೋಂಥದ್ದು. ಇದೊಂದು ರೈತ ವಿರೋಧಿಯಾದಂತ ಸರ್ಕಾರ. ಈ ಸರ್ಕಾರ ಇಲಾಖಾವಾರು ಮೀಟಿಂಗ್ಗಿಂತ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದೆ. ರೈತ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಗೆ ಅನ್ನೋದನ್ನ ನಾವು ನಾಳೆ ವಿವರವಾಗಿ ಅಂಕಿಅಂಶಗಳ ಸಮೇತ ಜಿಲ್ಲಾವಾರು ಯಾವ್ಯಾವ ಜಿಲ್ಲೆನಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ರೀತಿಯಾದ ಸಮಸ್ಯೆಗಳಿದೆ, ಇದೆಲ್ಲದನ್ನು ಕೂಡ ಒಂದು 7-8 ಜನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅಶೋಕ್ ಅವರು ನಾಳೆ ನಿಲುವಳಿ ಸೂಚನೆಯನ್ನು ಕೊಡ್ತಾರೆ. ನಂತರ ಈ ಬಗ್ಗೆ ಒಂದು 3 ದಿನ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಸರ್, ರೈತರ ಪರವಾಗಿ ಬಿಜೆಪಿ ನಿಲ್ತಾ ಇದೆ. ಹಾಗಾಗಿ ಮಂಗಳವಾರ ಬೃಹತ್ ಹೋರಾಟವನ್ನ ಬೇರೆ ಬೇರೆ ಈ ಉತ್ತರ ಕರ್ನಾಟಕ ಭಾಗದ ರೈತರು ಮತ್ತು ಬಿಜೆಪಿ ರೈತ ಮೋರ್ಚಾ, ಬಿಜೆಪಿ ಪಕ್ಷದಿಂದ ಎಲ್ಲಾ ನಾಯಕರು ಕೂಡ ಪ್ರತಿಭಟನೆ ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅನ್ನೋದು. ಸೊ ಈ ಮೂಲಕ ನ್ಯಾಯ ಸಿಗುತ್ತಾ ಅಂತ. ಬಿಜೆಪಿ ಯಾವತ್ತೂ ಕೂಡ ರೈತರ ಪರ. ರೈತರ ವಿಷಯ ಬಂದಾಗ ಬಿಜೆಪಿ ಎಲ್ಲಾ ರೀತಿಯಾದಂತಹ ಹೋರಾಟವನ್ನ ಮತ್ತು ನಮ್ಮ ಸರ್ಕಾರ ಇದ್ದಾಗ ರೈತರ ಪರವಾದಂತಹ ನಿಲುವುಗಳನ್ನು ತೆಗೆದುಕೊಂಡಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಈ ಸರ್ಕಾರ ಇವತ್ತು ರೈತರ ಬಗ್ಗೆ ಕಣ್ಮುಚ್ಚಿ ಕೂತಿರುವಂತಹ ಹಿನ್ನೆಲೆಯಲ್ಲಿ ಸದನದ ಹೊರಗೆ ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ನಾಳೆ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ವಿಧಾನಸೌಧದ ಹೊರಗೂ ಕೂಡ ನಾವು ಮಾಡಿದ್ದೇವೆ. ಸದನದ ಒಳಗೆ ಶಾಸಕ ಧ್ವನಿಯನ್ನೆತ್ತೇವೆ, ಸದನದ ಹೊರಗೆ ದೊಡ್ಡ ಹೋರಾಟವನ್ನು ಮಾಡೋದ್ರ ಮುಖಾಂತರ ಜನರ ಸರ್ಕಾರವನ್ನು ಹೆಚ್ಚಿಸಬೇಕು, ಜನರನ್ನು ಜಾಗೃತಗೊಳಿಸಬೇಕು. ಇದೆಲ್ಲದರ ಒಟ್ಟು ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಇದನ್ನು ನ್ಯಾಯ ದೊರಕಿಸುವಂತ ಮತ್ತು ರೈತರ ಸಮಸ್ಯೆಗೆ ಧ್ವನಿ ಆಗಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಇದಿಷ್ಟು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮತ್ತಷ್ಟು ಮಾಜಿ ಸಚಿವ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸದನದ ಹೊರಗಡೆ, ಸದನದ ಒಳಗೆ ನಾವು ಹೋರಾಟವನ್ನ ಮಾಡ್ತೀವಿ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ನ್ಯಾಯ ಕೊಡಿಸುವ ವಿಚಾರವಾಗಿ ಸರ್ಕಾರದ ವಿರುದ್ಧ ಇವತ್ತಿನಿಂದ ಬಿಜೆಪಿ ಸಮರವನ್ನ ಸಾರುತ್ತೆ. ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ರಾಜ್ಯ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸರ್ಕಾರದ ವಿರುದ್ಧ ಸದನದ ಒಳಗೆ ಹೊರಗೆ ಹೋರಾಟವನ್ನ ಮಾಡ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನೀಲ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಕಾರ್ಕಳ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಾರಿ ಚಳಿಗಾಲದ ಅಧಿವೇಶನ ಸರ್ ಬಹಳಷ್ಟು ಪ್ರಮುಖವಾದಂತಹ ವಿಚಾರಗಳು, ರೈತರ ಸಮಸ್ಯೆಗಳಾಗಿರ್ಬೋದು, ನೆರೆ ಬಂದಿದೆ, ನೆರೆಯ ಪರಿಹಾರ ಕೊಟ್ಟಿಲ್ಲ, ಈ ರೀತಿಯಾದಂತಹ ಅನೇಕ ವಿಚಾರಗಳಿದೆ. ಸೊ ಇದನ್ನ ವಿಪಕ್ಷವಾಗಿ ಯಾವ ರೀತಿ ಟ್ಯಾಕಲ್ ಮಾಡ್ತೀರಾ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ರೈತರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಕೊಡಿಸ್ತೀರಾ ಸರ್? ನೋಡಿ, ಬೆಳಗಾವಿ ಅಧಿವೇಶನದಲ್ಲಿ ಯಾವಾಗಲೂ 2ನೇ ವಾರದಲ್ಲಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಂತೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಆದರೆ ಈ ವರ್ಷ ನಾವು ತೀರ್ಮಾನ ಮಾಡಿದ್ದೇವೆ, ನಾಳೆಯೇ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಂತೆ ನಿಲುವಳಿ ಸೂಚನೆಯನ್ನು ಕೊಡಬೇಕು. ತನ್ಮೂಲಕ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಯನ್ನ ಸರ್ಕಾರದ ಗಮನವನ್ನು ಸೆಳೆಯಬೇಕು, ಸರ್ಕಾರದ ವೈಫಲ್ಯಗಳನ್ನು ತಿಳಿಸಬೇಕು. ಮತ್ತು ವಿಶೇಷವಾಗಿ ಕಳೆದ ಮಳೆಗಾಲದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ, ನೆರೆ ಬಂದಾಗ ಇಲ್ಲಿಯ ತನಕ ಸರ್ಕಾರ ಪರಿಹಾರವನ್ನು ಕೊಡಲಿಲ್ಲ. ರೈತ ಹಿತವನ್ನ ಮರೆತಂತ ಸರ್ಕಾರ ಇದು. ಇದನ್ನ ನಿಲುವಳಿ ಸೂಚನೆಯ ಮುಖಾಂತರ ಸರ್ಕಾರವನ್ನ ಗಮನ ಸೆಳೆಯಬೇಕು. ಆ ಮುಖಾಂತರ ಉತ್ತರ ಕರ್ನಾಟಕದ ಜನರಿಗೆ ಏನು ಈ ಸರ್ಕಾರದ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಸರ್, ಮೆಕ್ಕೆಜೋಳದ ಸಮಸ್ಯೆ ಬಹಳಷ್ಟು ದೊಡ್ಡ ಮಟ್ಟದಿಲ್ಲ. ಕಬ್ಬಿಂದು ಕೂಡ ಇತ್ತು, ಅದನ್ನ ಪರಿಹಾರ ಏನೋ ಕೊಡ್ತಾ ಇದೀವಿ ಅಂತ ಅಂದ್ರು. ಕೆಲವೊಂದು ಭಾಗಕ್ಕೆ ತಲುಪ್ತಾ ಇದೆ, ಕೆಲವೊಂದು ಭಾಗಕ್ಕೆ ತಲುಪ್ತಾ ಇಲ್ಲ. ಇದ್ರ ಜೊತೆ ಮೆಕ್ಕೆಜೋಳ ಬಹಳ ದೊಡ್ಡ ಸಮಸ್ಯೆ ಇದೆ. ಜೊತೆಲಿ ಭತ್ತ ಖರೀದಿ ಆಗಿರ್ಬೋದು, ಬೇರೆ ಬೇರೆ ಅನೇಕ ದ್ವಿದಳ ಧಾನ್ಯಗಳ ಖರೀದಿ ಆಗಿರ್ಬೋದು, ಎಲ್ಲವೂ ಕೂಡ ಆಗಿಲ್ಲ ಅನ್ನೋಂಥದ್ದು. ಇದೊಂದು ರೈತ ವಿರೋಧಿಯಾದಂತ ಸರ್ಕಾರ. ಈ ಸರ್ಕಾರ ಇಲಾಖಾವಾರು ಮೀಟಿಂಗ್ಗಿಂತ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದೆ. ರೈತ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಗೆ ಅನ್ನೋದನ್ನ ನಾವು ನಾಳೆ
ವಿವರವಾಗಿ ಅಂಕಿಅಂಶಗಳ ಸಮೇತ ಜಿಲ್ಲಾವಾರು ಯಾವ್ಯಾವ ಜಿಲ್ಲೆನಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೊಂದು ರೀತಿಯಾದ ಸಮಸ್ಯೆಗಳಿದೆ. ಇದೆಲ್ಲದನ್ನು ಕೂಡ ಒಂದು 7-8 ಜನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅಶೋಕ್ ಅವರು ನಾಳೆ ನಿಲುವಳಿ ಸೂಚನೆಯನ್ನು ಕೊಡ್ತಾರೆ. ನಂತರ ಈ ಬಗ್ಗೆ ಒಂದು 3 ದಿನ ಚರ್ಚೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಸರ್, ರೈತರ ಪರವಾಗಿ ಬಿಜೆಪಿ ನಿಲ್ತಾ ಇದೆ. ಹಾಗಾಗಿ ಮಂಗಳವಾರ ಬೃಹತ್ ಹೋರಾಟವನ್ನ ಬೇರೆ ಬೇರೆ ಈ ಉತ್ತರ ಕರ್ನಾಟಕ ಭಾಗದ ರೈತರು ಮತ್ತು ಬಿಜೆಪಿ ರೈತ ಮೋರ್ಚಾ ಬಿಜೆಪಿ ಪಕ್ಷದಿಂದ ಎಲ್ಲಾ ನಾಯಕರು ಕೂಡ ಪ್ರತಿಭಟನೆ ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅನ್ನೋದು. ಸೊ ಈ ಮೂಲಕ ನ್ಯಾಯ ಸಿಗುತ್ತಾ ಅಂತ? ಬಿಜೆಪಿ ಯಾವತ್ತೂ ಕೂಡ ರೈತರ ಪರ. ರೈತರ ವಿಷಯ ಬಂದಾಗ ಬಿಜೆಪಿ ಎಲ್ಲ ರೀತಿಯಾದಂತಹ ಹೋರಾಟವನ್ನ ಮತ್ತು ನಮ್ಮ ಸರ್ಕಾರ ಇದ್ದಾಗ ರೈತರ ಪರವಾದಂತ ನಿಲುವುಗಳನ್ನು ತೆಗೆದುಕೊಂಡಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಈ ಸರ್ಕಾರ ಇವತ್ತು ರೈತರ ಬಗ್ಗೆ ಕಣ್ಮುಚ್ಚಿ ಕೂತಿರುವಂತಹ ಹಿನ್ನೆಲೆಯಲ್ಲಿ ಸದನದ ಹೊರಗೆ ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ನಾಳೆ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ವಿಧಾನಸೌಧದ ಹೊರಗೂ ಕೂಡ ನಾವು ಮಾಡೋರಿದ್ದೇವೆ. ಸದನದ ಒಳಗೆ ಶಾಸಕರ ಧ್ವನಿಯನ್ನೆತ್ತೇವೆ, ಸದನದ ಹೊರಗೆ ದೊಡ್ಡ ಹೋರಾಟವನ್ನು ಮಾಡೋದ್ರ ಮುಖಾಂತರ ಜನರ ಸರ್ಕಾರವನ್ನು ಹೆಚ್ಚಿಸಬೇಕು, ಜನರನ್ನು ಜಾಗೃತಗೊಳಿಸಬೇಕು. ಇದೆಲ್ಲದರ ಒಟ್ಟು ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಇದನ್ನು ನ್ಯಾಯ ದೊರಕಿಸುವಂತ ಮತ್ತು ರೈತರ ಸಮಸ್ಯೆಗೆ ಧ್ವನಿ ಆಗಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಇದಿಷ್ಟು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮತ್ತಷ್ಟು